2010-11ರಲ್ಲಿ ಪ್ರೀ ಪ್ರೈಮರಿ ಅಂದರೆ ನರ್ಸರಿ ಅಥವಾ ಪ್ರೀ KG ಪ್ರಾರಂಭ ಮಾಡಿದೆ. ಅದ್ರ ಜೊತೆಗೆ LKGನೂ ಪ್ರಾರಂಭ ಆಯಿತು. ಅದರ ಮುಂದಿನ ವರ್ಷ UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಎರಡು ಒಟ್ಟಿಗೆ ಪ್ರಾರಂಭ ಮಾಡಿದೆ. ಫ್ಯೂಚರ್ ನಾನು ಹೇಳ್ತೀನಿ ಅವರು ನಮಗೆ ಸಪೋರ್ಟ್ ಕೊಟ್ಟಿರೋ ರೀತಿ ಎಲ್ಲದಕ್ಕೂ ನಮಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಿಂದ ಇರ್ಬೋದು, ಸ್ಟಡೀಸಿಗೆ ಇರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗಿದೆ. ನಮಗೆ ಸಣ್ಣವರಿಂದ ಇದ್ದಾಗ ನಾವು ಹಾಡು ಹೇಳೋದು, ಡ್ಯಾನ್ಸಿಗೆ, ನಮಗೆ ಒಂದು ಕತೆ ಹೇಳೋಕ್ಕೆ, ಸ್ಪೀಚ್ ಮಾಡೋಕ್ಕೆ ಎಲ್ಲದಕ್ಕೂ ಅವರು ಸಹಾಯ ಮಾಡಿದ್ದಾರೆ ತುಂಬ. ಅಂದರೆ ಇವಾಗ ನಮಗೆ ಒಂದೊಂದು ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್, ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಕಾಂಪಿಟೇಷನಿಂದ ನಮ್ಮದು ಪ್ರತಿಭೆ ಹುಡುಕಿದ್ದಾರೆ, ನಮ್ಮನ್ನು ತುಂಬ ಪ್ರೋತ್ಸಾಹಿಸಿದ್ದಾರೆ. ಅದಕ್ಕೆ ನಾನು ತುಂಬ ಇಷ್ಟ. ಪ್ರೆಷರ್ ಇದ್ದೇ ಇರುತ್ತೆ, ಎಲ್ಲರಿಗಾದರೂ ಒಂದು ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದೇ ಇರುತ್ತೆ. ಆದರೆ ನಮಗೆ ಅದೇ ಆ ಪ್ರೆಷರ್ಗಿಂತ ನಮ್ಗೆ ಜಾಸ್ತಿ ಹೇಳ್ಕೊಡ್ತಾರೆ. ನಿಮ್ಮ ಕೈಲಾಗುತ್ತೆ, ತೆಗೀರಿ ಅಂತಲೇ ನನಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾರೆ. ಅದರಿಂದ ನಮಗೆ ಜಾಸ್ತಿ ಪ್ರೆಷರ್ಗಿಂತ ಇಲ್ಲ, ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ನಮ್ಮ ಕೈಲಾಗುತ್ತೆ, ನಾವು ತೆಗಿಬೋದು. ಮನೇಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಎಲ್ಲ ಟೀಚರ್ಸ್ ಅಷ್ಟೇ ನಿಮ್ಮ ಕೈಲಾಗುತ್ತೆ, ನಮಗೆ ಬೇಕಾದಷ್ಟು ರಿವಿಷನ್ಸ್ ಮಾಡ್ತಾರೆ, ಟೆಸ್ಟ್ಸ್ ಕೊಡ್ತಾರೆ, ನಮ್ಮನ್ನು ಫುಲ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮಾಡಿರ್ತಾರೆ. ಹಾಗಾಗಿ ಅಷ್ಟೊಂದು ಒತ್ತಡ ಬೀಳಲ್ಲ. ಮನೆಯಿಂದ ಸ್ವಲ್ಪ ಬಿದ್ದರೂ ಇಲ್ಲ, ನಮ್ಮ ಕೈಲಿ ಆಗುತ್ತೆ ಅನ್ನೋ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನನಗೆ ಫಸ್ಟ್ ತುಂಬ ಚಿಕ್ಕವಳಿರುವಾಗಿಂದಲೂ ಕಲ್ಚರಲ್ ಪ್ರೋಗ್ರಾಮು ಎಲ್ಲದರಲ್ಲೂ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಮತ್ತು ನಾನು B.Ed ಬೇಗ ಮಾಡಿದೆ. SSLC ಆದ ತಕ್ಷಣವೇ ನಂದು B.Ed ಆಗೋಯ್ತು. ಏಕೆಂದರೆ ಹಿಂದಿ ರತ್ನ ಆದ ತಕ್ಷಣವೇ ಫಸ್ಟ್ PUCಗೆ ನಾನು ಅರ್ಧ ಡಿಸ್ಕಂಟಿನ್ಯೂ ಮಾಡಿ B.Ed ಮಾಡಿದೆ 9th ಕಾಲೇಜಲ್ಲಿ. ಹಾಗಾಗಿ ಮತ್ತು ಒಂದು ಶಾಲೆಗೆ ಜಾಯಿನ್ ಆದೆ, ಒಂದು 2-3 ಸ್ಕೂಲಲ್ಲಿ ಕೆಲಸ ಮಾಡಿದೆ. ಅದ್ರ ಜೊತೆಗೆ ನಂದು ಆಮೇಲೆ ಓದ್ಕೊಂಡು ಹಾಗೇನೆ ಜರ್ನಲಿಸಮ್ ಆಯಿತು. ಜರ್ನಲಿಸಮ್ ಆಯಿತು. ಮತ್ತು ನಾನು 2 ಆಯ್ಕೆ ತೊಗೊಂಡೆ ಫಸ್ಟಿಗೆ. ಒಂದು ಸ್ಕೂಲ್ ಮಾಡೋದು, ಒಂದು ಪೇಪರ್ ಅಥವಾ ಮೀಡಿಯಾದಲ್ಲಿ ವರ್ಕ್ ಮಾಡೋದು ಅಂತೇಳಿ. ನನಗೆ 2 ಮೀಡಿಯಾದಲ್ಲಿ ಜಾಯಿನ್ ಅಂದರೆ ಸೇರ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು. ಒಂದು ರವಿ ಬೆಳಗೆರೆ ಅವರ ಸಾರಥ್ಯದಲ್ಲಿ ಬರ್ತಾ ಇದ್ದಂಥ ಹಾಯ್ ಬೆಂಗಳೂರು ಮತ್ತು ಓ ಮನಸ್ಸೆ ಬರ್ತಾ ಇತ್ತಲ್ಲ, ಅದರಲ್ಲಿ ಅವರು ಇಂಟ್ರ್ಯೂ ಕರೆದಾಗ ನನಗೆ ಅವರು ನಿಮಗೆ ನಾವು ಆಫೀಸಿಗೆ ವರ್ಕ್ ಮಾಡೋಂಗಿದ್ರೆ ಮಾಡಿ, ಫೀಲ್ಡ್ ವರ್ಕ್ ನಿಮಗೆ ಲೇಡೀಸ್ಗೆ ಕಷ್ಟ ಆಗುತ್ತೆ ಅಂತ ಅಂದರು. ಅದಾದ ನಂತರ ಇವಾಗಿಂದು ಕಲರ್ಸ್ ಕನ್ನಡ ಇದೆಯಲ್ಲ, ಫಸ್ಟ್ ETV ಅಂತ, ಆವಾಗ ನನಗಲ್ಲಿ ನ್ಯೂಸ್ ರೀಡಿಂಗಿಗೆ ಸಿಕ್ಕಿತ್ತು. ನನಗೆ ಹೈದರಾಬಾದ್ಗೆ ಹೋಗ್ಬೇಕು ಅಂತೇಳಿ ನಮ್ಮ ಮನೆಯವರು ಒಪ್ಪಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಅಮ್ಮನ ಜೊತೆಗೆ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇತ್ತು, ಅದು ಹೋಗಲಿಲ್ಲ. ಅದಾದ ನಂತರ ಪೇಪರ್ ಮಾಡೋಕ್ಕೆ ಓನಾಗಿ ಮಾಡಬೇಕು ಅಂತೇಳಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಏನೋ ಮನಸ್ಸಿಗೆ ನೋವಾಯಿತು, ಏನಾದ್ರು ಬೇರೆ ಮಾಡೋಣ, ನಾನೇ ಓನಾಗಿ ಮಾಡೋಣ ಅಂತೇಳಿ ಹೊರಟಾಗ 2 ಆಯ್ಕೆಯಲ್ಲಿ ನನ್ನ ಸ್ನೇಹಿತರು ಮತ್ತು ನನ್ನ ಆಪ್ತರು ಎಲ್ಲರೂ ನನಗೆ ಸಜೆಷನ್ ಮಾಡಿದ್ದು, ನೀನು ಶಾಲೆ ಮಾಡು. ಯಾಕೆ ಮಕ್ಕಳು ಕಂಡ್ರೆ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಇತ್ತು. ಮತ್ತು ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದರಿಂದ ನನಗೆ ಏನಿತ್ತು ಅಂದರೆ ಎಲ್ಲ ವಿಭಾಗದಲ್ಲೂ ಅಚೀವ್ ಮಾಡಬೇಕು ಅಂತ ಆಸೆ ಇತ್ತು. ಡ್ಯಾನ್ಸು, ಮ್ಯೂಸಿಕ್ಕು, ಪ್ರತಿಯೊಂದರಲ್ಲೂ ಆಸಕ್ತಿ ಇತ್ತು. ಆದರೆ ನನಗೆ ಅವಕಾಶ ಆಗಲಿಲ್ಲ, ಹೊರಗಡೆ ಹೋಗಿ ಕಲಿಯೋಕ್ಕೂ ಆಗಲಿಲ್ಲ. ಮನೆಯಲ್ಲೇ ಅವಕಾಶ ಮಾಡಿಕೊಟ್ರು ನನಗದಾಗಲಿಲ್ಲ. ಹಾಗಾಗಿ ಮತ್ತು ಹಳ್ಳಿ ಮಕ್ಕಳು ತುಂಬ ಟ್ಯಾಲೆಂಟ್ ಇರ್ತಾರೆ, ಆದರೆ ಅವ್ರಿಗೊಂದು ಒಳ್ಳೆ ವೇದಿಕೆ ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಮೊದಲು ಹಾಸನದಲ್ಲೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ, ಕೊನೆಗೆ ಬೇಡ ಹಳ್ಳಿಲಿ ಮಾಡೋಣ ಅಂಥೇಳಿ ಈ ಫೀಲ್ಡಿಗೆ ಬಂದಿದ್ದು. ನಮ್ಮ ಮನೆಯವರ ಎಲ್ಲರೂ ಮತ್ತು ಹಿತೈಷಿಗಳೆಲ್ಲ ಹೇಳಿದ್ರು, ನಿಮಗೆ ನಿಮ್ಮ ಸ್ಕೂಲ್ ಫೀಲ್ಡೇ ಚೆನ್ನಾಗಿದೆ, ಸ್ಕೂಲೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ತುಂಬ ಕಷ್ಟ ಇತ್ತು. ಯಾಕೆ ಅಂತಂದರೆ ನಾವು ಫಸ್ಟು ತೊಗೊಂಡಿದ್ದು ಒಂದು ಕಟ್ಟಡ ಅಥವಾ ಒಂದು ಮನೆ ತೊಗೊಂಡ್ವಿ. ಆ ಮನೇಲಿ 1 ರೂಮು ಮತ್ತು 1 ಹಾಲು ಮತ್ತು ಅಡುಗೆ ಮನೆ ಆ ಥರ ಮನೆ ಸ್ಟಾರ್ಟ್ ಮಾಡಿದಾಗ ಅದರೊಳಗಡೆ ಪ್ರಾರಂಭ ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲಿ ಮನೆಗೆ ಹೋಗ್ಬಿಟ್ಟು ರಾತ್ರಿ ಬೆಳಗಿನ ಜಾವ 4 ಗಂಟೆ 4:15 ಎದ್ದು ನಾನು ನನ್ನ ಮಗಳು ಹ್ಯಾಂಡ್ ಬಿಲ್ಸ್ನ ತೊಗೊಂಡೋಗಿ ಮನೆಗೆ ಮತ್ತು ಇದಕ್ಕೆ ಹಾಕ್ಬಿಟ್ಟು ಬಂದ್ವಿ. ಇಡೀ ಶನಾಸಂತೆ ಟೌನಲ್ಲಿ ಅಲ್ಲೆಲ್ಲ ಹಾಕ್ಬಂದ್ವಿ. ನಮಗೆ ಇದು ಹೊಸ ಊರು, ನಂಗೆ ಜಾಸ್ತಿ ಯಾರು ಪರಿಚಯ ಇರಲಿಲ್ಲ. ಇಬ್ಬರು ಮಾತ್ರ ಪರಿಚಯ ಇದ್ದರು. ಒಬ್ಬರು ನಮ್ಮೂರ ಕಡೆಯವರೇನೆ, ಅವರು ನಟೇಶ್ ಅಂತೇಳಿ ಅವ್ರದ್ದೊಂದು ಬೇಕ್ರಿ ಇದೆ, ಅವರೊಬ್ಬರು. ಇನ್ನೊಬ್ಬರು ನಾವು ಏನು ಬಿಲ್ಡಿಂಗ್ ಬಾಡಿಗೆ ತೊಗೊಂಡ್ವಿ, ಆ ಬಿಲ್ಡಿಂಗು ಅವರೇ ನಮಗೆ ಬಾಡಿಗೆಗೆ ಅಥವಾ ಲೀಸಿಗೆ ತೊಗೊಳಕ್ಕೆ ಇದು ಮಾಡಿಕೊಟ್ಟಿದ್ದು, ಹೆಲ್ಪ್ ಮಾಡಿದ್ರು. ತಗೊಂಡಾದ್ಮೇಲೆ ಪಕ್ಕದ ಮನೇಲಿ ಒಂದು ಮಗು ಇತ್ತು. ಆಮೇಲೆ ಅವರೊಂದು ಫಸ್ಟ್ ಅಂತೇಳಿ, ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಈ ಊರಲ್ಲಿ. ನಾವು ಪ್ರಾರಂಭ ಮಾಡಿದಾಗ ನರ್ಸರಿ ಇತ್ತು, LKG UKG ಎಲ್ಲ ಇತ್ತು, ಆದರೆ ಪ್ರೀ ನರ್ಸರಿ ಇರಲಿಲ್ಲ. ಪ್ರೀ KG ಅನ್ನೋ ಕಾನ್ಸೆಪ್ಟೇ ಈ ಊರಲ್ಲಿ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಹೇಗೆ ನೋಡ್ಕೋತಾರೋ ಏನೋ ಅಂತಿತ್ತು. ಮತ್ತು ನಾನು ಬೇರೆ ಊರಿಂದ ಬಂದಿದ್ದೆ, ಹಾಸನಿಂದ ಬಂದಿದ್ದೆ ಅಂತ ಇತ್ತು, ಪರಿಚಯ ಗುರುತು ಏನೂ ಇರಲಿಲ್ಲ. ಹಾಗಾಗಿ ತುಂಬಾ ಇದು ಮಾಡಿದ್ರು. ಆಮೇಲೆ ಏನಾಯಿತು, ಪ್ರಾರಂಭ ಮಾಡಿದಾಗ ಬರೀ 3 ಮಕ್ಕಳು ಅಡ್ಮಿಷನ್ ಆದರು ಜೂನಲ್ಲಿ. ಅಂದರೆ ಎಲ್ಲರೂ ಬರೋದು ಫೀಸ್ ಎಷ್ಟು ಅಂತ ಕೇಳೋದು, ತುಂಬ ಕಡಿಮೆ ಫೀಸು. ನಮಗೆ ಮಂತ್ಲಿ 125 ರೂಪಾಯಿ ಫೀಸು.
ಮತ್ತು ಎಲ್ಲ ಪ್ಯಾಕೇಜು ಬ್ಯಾಗು ಬುಕ್ಕು ಎಲ್ಲ ನಾವೇ ಕೊಡ್ತೀವಿ, ಯೂನಿಫಾರ್ಮ್ ಎಲ್ಲ ನಾವೇ ಕೊಡ್ತೀವಿ. ಬರೀ 3,000 ಅಂದರೆ ಅದನ್ನು ಜಾಸ್ತಿ ಅಂತ ಹೇಳಿದ್ರು. 3,000 ಜಾಸ್ತಿ ಅಂತ ಹೇಳಿದ್ರು. ಅದೇ ಹಾಸನಲ್ಲಿ 60,000-70,000 ರೂಪಾಯಿ ತಗೊಳ್ಳೋದು ನಾನು ನೋಡಿದ್ದೆ. ಯಾಕಂದರೆ ನಾನು ಶಾಲೆಯಲ್ಲಿ ವರ್ಕ್ ಮಾಡಿದ್ದೆ. 3,000 ಜಾಸ್ತಿ ಆಗುತ್ತೆ. ಒಬ್ಬರಿಗೊಬ್ಬರು ಹಂಗೆ ಇದು ಮಾಡ್ಕೊಳ್ಳೋದು. ಬರೋರು ಕೇಳ್ಕೊಳ್ಳೋರು 3,000 ಜಾಸ್ತಿ ಆಯಿತು ತಿಂಗಳಿಗೆ 125 ರೂಪಾಯಿ ಜಾಸ್ತಿ ಆಯಿತು ಅಂತ ಹೋಗ್ತಾಯಿದ್ರು. ಈಗ 15 ವರ್ಷದ ಹಿಂದೆ. ಆಮೇಲೆ ಹೋದ್ರು 3 ಜನ ಅಡ್ಮಿಷನ್ ಆದರು. ಮತ್ತೆ ಯೋಚನೆ ಮಾಡಿದ್ವಿ ಇಲ್ಲಿ ಇರಬೇಕೋ ಬೇಡವೋ ಅಂತೇಳಿ ನಮಗೆ ಪ್ರಾರಂಭ ಆಯಿತು. ಯಾಕೆಂದರೆ 1.5-2.5 ಲಕ್ಷ ಕೊಟ್ಟು ನಾವು ಲೀಸ್ ತೊಗೊಂಡಿದ್ವಿ ಬಾಡಿಗೆಗೆ. ಒಂದಷ್ಟು ಬೆಂಚು ಡೆಸ್ಕು ಬೇಕಲ್ಲ, ಸ್ಕೂಲ್ ಫರ್ನಿಚರ್ಸ್ ಎಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮಾಡಾಗಿತ್ತು. ನಾನೇನು ತುಂಬ ಶ್ರೀಮಂತ ಕುಟುಂಬದಿಂದ ಏನು ಬಂದಿರಲಿಲ್ಲ. ಮತ್ತು ಏನೋ ಒಂದಷ್ಟು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು ತಲೆಯಲ್ಲಿತ್ತು. ಅದಕ್ಕೂ ಒಂದು ಹಿನ್ನೆಲೆ ಏನಿದೆ ಅಂತಂದರೆ ನಾನು ಸ್ವಲ್ಪ ಇನ್ಸಲ್ಟ್ ಆಗಿದೆ ತುಂಬ ಚಿಕ್ಕದ್ರಿಂದನೂ. ಅಂದರೆ ಸ್ವಲ್ಪ ಕಪ್ಪು ಅನ್ನೋ ಒಂದು ಕಾರಣ ಇಟ್ಕೊಂಡು ಒಂದಷ್ಟು ಇನ್ಸಲ್ಟ್ ಮಾಡ್ತಾಯಿದ್ರು ನಾನಾ ಕಾರಣಗಳಿಂದ. ಮತ್ತು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೆ ನಾನು ಜಾಸ್ತಿ ಮಾತಾಡ್ತಾಳೆ ಅಂತೇಳಿ. ಅಂದರೆ ನೇರವಾಗಿ ಮಾತಾಡ್ತಿದ್ದೆ, ಇರೋದನ್ನ ಕೇಳ್ತಿದ್ದೆ. ಇದು ಸತ್ಯ ನುಡಿಯೋರು ಯಾವತ್ತು ಲೋಕ ವಿರೋಧಿ ಅಂತ. ಹಾಗಾಗಿ ಸ್ವಲ್ಪ ನಾನು ಇರಿಟೇಟ್ ಆಗ್ತಾ ಇದ್ದೆ. ಹಾಗಾಗಿ ನನಗೆ ಲೈಫಲ್ಲಿ ನಾನು ಏನಾದರೂ ಅಚೀವ್ ಮಾಡಿ ನಿಲ್ಲಬೇಕು ಅನ್ನೋದು ಬಂತು ನನ್ನ ತಲೆಗೆ. ಹಾಗಾಗಿ ಸ್ಕೂಲ್ ಪ್ರಾರಂಭ ಮಾಡೋಕ್ಕೂ ಕಾರಣ ಆಗಿದ್ದು. ಯಾವಾಗ 3 ಜನ ಆದರೂ ವಾಪಸ್ ಹೋಗೋಣ ಅಂತ ಯೋಚನೆನೂ ಬಂತು, ವಾಪಸ್ ಹೋಗ್ಬಿಡೋಣ ಅಂತ. ಆದರೆ ನಾನು ಹಾಸನಲ್ಲಿ ಏನು ಹೇಳಿ ಬಂದಿದ್ದು, ಈ ಶಾಲೆ ಮಾಡ್ತೀನಿ, ಇಲ್ಲಿ ಇರ್ತೀನಿ ಅಂತೇಳಿ. ನಾನಿಲ್ಲಿ ಹೊರಟಂಥ ಸಂದರ್ಭದಲ್ಲಿ ನನಗೆ ಅಲ್ಲಿ ಒಂದಷ್ಟು ಜನ ಇನ್ಸಲ್ಟು ಮಾಡಿದರು. ಎಲ್ಲ ಇದು ಹಳ್ಳಿಗಳನ್ನು ಬಿಟ್ಟು ಟೌನಿಗೆ ಬರ್ತಾರೆ. ನೀನು ನೋಡಿದ್ರೆ ಜಿಲ್ಲೆ ಬಿಟ್ಬಿಟ್ಟು ಹೋಗಿ ಆ ಪಂಪೆಗೆ ಹೋಗ್ತಾ ಇದೆಯಲ್ಲ, ಶನಿವಾರ ಅಂತ ಪಂಪೆಗೆ ಹೋಗಿ ಏನು ಸಾಧನೆ ಮಾಡ್ತೀಯ ಅಂತೇಳಿ ತುಂಬ ಇನ್ಸಲ್ಟ್ ಮಾಡಿದ್ರು. ಹೋಗಬೇಡ ಅಂತಂದೆಲ್ಲ ಸ್ವಲ್ಪ ನನ್ನ ಆಪ್ತರೆಲ್ಲ ಇದು ಮಾಡಿದ್ರು. ನಾನಿಲ್ಲ, ನಾನು ಏನಾದರೂ ಮಾಡಬೇಕು ಅಂತಕೊಂಡೆ ಬಂದಿದ್ದೆ. 3 ಮಕ್ಕಳಾದಾಗ ಎದೆಗುಳ್ಳಿಲ್ಲ. ಅಕ್ಟೋಬರ್ ಅಷ್ಟೊತ್ತಿಗೆ ಮತ್ತೆ ಒಟ್ಟು ಮಕ್ಕಳು ಸೇರಿ ಎಲ್ಲ ಒಂದು 7-8 ಮಕ್ಕಳೇನೋ ಜಾಯಿನ್ ಆದರು. ಒಟ್ಟು ಮೊದಲ ವರ್ಷ ನಮಗಾಗಿದ್ದು ಒಟ್ಟು 17 ಮಕ್ಕಳು ಆದರು. ಆಮೇಲಿಂದ ಒಂದು ಸಣ್ಣ ಧೈರ್ಯ ಬಂತು, ಓ ಇಲ್ಲ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ತುಂಬ ಕಷ್ಟಪಟ್ವಿ. ಮತ್ತು ಇನ್ನೊಂದು ಬೇರೆಯವರೆಲ್ಲ ಎಲ್ಲಿಂದನೋ ಬಂದು ಮಾಡಿದ್ದಾರೆ, ನಿಮ್ಮ ದುಡ್ಡೆಲ್ಲ ಇಟ್ಕೊಂಡೋದ್ರೆ ಏನು ಮಾಡ್ತೀರಾ, ಗೊತ್ತಿಲ್ಲ, ಪರಿಚಯ ಇಲ್ಲ, ನೀವು ಫೀಸ್ ಕಟ್ಬಿಡ್ತೀರಾ, ತಗೊಂಡೋದ್ರೆ ಯಾರನ್ನು ಕೇಳ್ತೀರಾ, ಆ ಥರದ್ದೆಲ್ಲ ರಾತ್ರಿ ಖಾಲಿ ಮಾಡ್ಕೊಂಡೋದ್ರೆ ಆ ಥರ ತುಂಬ ಮಾತುಗಳೆಲ್ಲ ಕೇಳ್ಪಟ್ಟೆ. ಅದೆಲ್ಲದ್ರ ನಡುವೆನೂ ನಾನು ನಿಂತೆ. ಹಂಗನ್ಕೊಂಡು ಎಲ್ಲರೂ ಆರೋಪನೆ ಮಾಡಿದ್ರು ಅಂತೇನಿಲ್ಲ. ಒಂದಷ್ಟು ಕುಟುಂಬದವರು ಅಂದರೆ ಏನು ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ರು ಅವ್ರ ಜೊತೆಗೆ ನಿಂತರು, ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಟೀಚರ್ಸು ಫಸ್ಟ್ ವರ್ಷ ನಾನು ಒಬ್ಬಳೇ ನಿಭಾಯಿಸಿದೆ. 2ನೇ ಟೀಚರ್ಸ್ಗಳು ಸಿಕ್ಕಿದ್ರು. ಒಬ್ಬರು ಆಶಾ ಅಂತೇಳಿ ಸೋಮವಾರಪೇಟೆಯಿಂದ ಬರ್ತಾಯಿದ್ರು, ಇನ್ನೊಬ್ಬರು ಕೆಂಚಮ್ಮ ಅಂತೇಳಿ ಅವರು ನನ್ನ ಶಿಷ್ಯನೇ, ಅವ್ರು ಬಂದರು. ಹಾಗೆ ಅದು ಒಂದೊಂದಾಗಿ ಬೆಳೀತಾ ಹೋಯಿತು. ತುಂಬಾ ಖುಷಿ ಆಗುತ್ತೆ ನನಗೆ, ನನ್ನ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದರೆ ನನ್ನ ಕಾನ್ಸೆಪ್ಟ್ ಇರೋದು ಈ ಒಂದು ಶಾಲೆ ಇದು. ಆ ಶಾಲೆ ಒಳಗಡೆ ಮಕ್ಕಳು ಬಂದ ತಕ್ಷಣ ಆ ಶಾಲೆ ಅಂದರೆ ನಾವು ಬರೀ ಟೀಚರ್ಸ್ ಅಲ್ಲ, ನಾವು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ 2ನೇ ತಂದೆ ತಾಯಿ ಸ್ಥಾನದಲ್ಲಿ ನಿಲ್ಲಬೇಕು. ನಾನು ಶಾಲೆಗೆ ತುಂಬ ಜನ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿದ್ರು, ನನ್ನ ಕಡೆಯಿಂದ ತಗೊಳ್ಳಿ ಅಂತ. ನಾನು ಎಲ್ಲ ಪೇರೆಂಟ್ಸಿಗೂ ಹೇಳಿದ್ದು ಒಂದೇ ಮಾತು, ನೀವು ಇವತ್ತು ಹೇಳ್ತೀರಾ, ನಾಳೆ ದಿವಸ ಮಗು ಕ್ವಾಲಿಟಿ ಇಲ್ಲ ಅಂದಾಗ ನೀವೇ ನನ್ನ ಜೊತೆ ಜಗಳಕ್ಕೆ ಬರ್ತೀರಾ, ಕೇಳ್ತೀರಾ. ಹಾಗಾಗಿ ದಯವಿಟ್ಟು ಈ ವಿಷಯದಲ್ಲಿ ನೀವು ಇನ್ಫ್ಲೂಯೆನ್ಸ್ ಮಾಡಿಕೊಡ್ದು ಓಕೆ ಅಂತ ಅನಿಸುತ್ತೆ. ನಾವು ಅಂಥವ್ರನ್ನ ತಗೋತೀವಿ ಅಂತೇಳಿ. ನಾವು ಜೆಂಟ್ಸ್ ಸ್ಟಾಫು ತುಂಬ ಕಡಿಮೆ ಇರೋದು. ಅದರಲ್ಲೂ ಇವತ್ತು ಮಾದರಿ ಆಗಿರೋದ್ರಿಂದ ಅವ್ರಿಗೆ ನಾನು ಫಸ್ಟ್ ನೋಡೋದು ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಅಂತೇಳಿ. ತುಂಬಾ ಇಂಪಾರ್ಟೆಂಟ್ ಅದು. ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತಂದರೆ ತಗೋತೀವಿ. ಇನ್ನು ಟೀಚರ್ಸ್ ಅಂತ ಬಂದಾಗ, ಲೇಡೀಸ್ ಟೀಚರ್ಸ್ ಅಂತ ಬಂದಾಗ ಅವರು ಎಲ್ಲದಕ್ಕೂ ಈವನ್ ಮಕ್ಕಳಿಗೆ ಊಟ ಮಾಡಿಸೋದ ಟೀಚರ್ಸು ನಮ್ಮಲ್ಲಿದ್ದಾರೆ. ಅಂದರೆ ಅದು ಸೇವಾ ಮನೋಭಾವ ಅಂತಾರಲ್ಲ, ಅಂಥವ್ರನ್ನೇ ನೋಡ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳೋದು ಜಾಸ್ತಿ. ಅವರು ಉದ್ದ ಇದ್ದಾರಾ, ಬೆಳ್ಳ, ಅದೆಲ್ಲನೂ ಇಂಪಾರ್ಟೆಂಟ್ ಅಲ್ಲ. ತುಂಬ ಶಾಲೆಗಳಲ್ಲಿ ಆ ಥರದ್ದು ಮಾಡ್ತಾರೆ. ಮತ್ತೆ ಹೌದು, ತುಂಬ ಶಾಲೆಗಳಲ್ಲಿ ಮಾಡ್ತಾರೆ. ಮತ್ತೆ ಕ್ಯಾಸ್ಟ್ ನೋಡ್ತಾರೆ. ನಮ್ಗೆ ಇದುವರೆಗೂ ಅವ್ರು ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ಆದ್ಮೇಲೂ ಅವ್ರು ಯಾವ ಕ್ಯಾಸ್ಟ್ ಅಂತ ಎಷ್ಟೊಂದು ಸಂದರ್ಭದಲ್ಲಿ ಗೊತ್ತಾಗಿರಲ್ಲ. ಒಂದೊಂದ್ಸತಿ ಏನಕ್ಕಾದ್ರೂ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಅವ್ರನ್ನೇ ಕೇಳ್ಕೊಂಡು ಬರ್ದಿರೋದು ಉಂಟು. ನಾವು ಯಾವುದನ್ನು ನೋಡಲ್ಲ. ನಮ್ಗೆ ಒಟ್ಟು ಏನು ಬೇಕು ಅಂದರೆ ನನ್ನ ಅಭಿಪ್ರಾಯದಲ್ಲಿ ಶಾಲೆ ಅಂದರೆ ಒಂದು ದೇವಸ್ಥಾನ. ಅದ್ರ ಜೊತೆಗೆ ಮಕ್ಕಳು ಅಂತ ಅಂದಾಗ ಅವ್ರ ಪೇರೆಂಟ್ಸ್ ಅವ್ರು ನಮ್ಮ ಜೊತೆ ಕೆಲವೊಂದ್ಸತಿ ಕಿರಿಕಿರಿ ಮಾಡ್ತಾರೆ, ಕೆಲವೊಂದ್ಸತಿ ಜಗಳ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅದ್ಯಾವುದು ನಮಗೆ ಮುಖ್ಯ ಅಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ಕಲ್ಪಿಸ್ಕೊಡ್ಬೇಕು. ಇದು ಬೇಸಿಕ್ ಆಗಿರೋದ್ರಿಂದ. ಯಾಕೆಂದರೆ ಅಡಿಪಾಯ ಚೆನ್ನಾಗಿದ್ರೆ ಬಿಲ್ಡಿಂಗ್ ನಾವು ಹೆಂಗೆ ಬೇಕಾದ್ರೂ ಕಟ್ಬೋದು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ಸಂಬಳ ಹೌದು ಬೇಕು, ಅವರ ಜೀವನಕ್ಕೆ ಬೇಕು, ಕರೆಕ್ಟ್ ಇಲ್ಲ ಅಂತಲ್ಲ. ಆದರೆ ಸೇವಾ ಮನೋಭಾವನೆ ಇರುವಂಥವ್ರೆ ಜಾಸ್ತಿ. ಅಂಥವ್ರನ್ನೇ ತಗೋತೀವಿ. ಪ್ರೀತಿಯಿಂದ ಬರ್ತಾರೆ, ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಒಂದೊಂದ್ಸತಿ ನನಗೆ ಬೇಗ ಸ್ವಲ್ಪ ಕೋಪ ಬರುತ್ತೆ. ಅದು ಅವರಿಗೆಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಉಳ್ಕೋತಾರೆ. ಅಂದರೆ ಇಲ್ಲಿ ಶಾಲೆಯಲ್ಲಿ ತುಂಬ ಹಳೆ ಇರೋವಂಥ ಟೀಚರ್ಸು
ತುಂಬ ಹಳೆ ಟೀಚರ್ಸು ಇದ್ದಾರೆ. ಹೊಸದಾಗಿ ಬಂದಿರೋರನ್ನು ಅರ್ಥ ಮಾಡ್ಕೊಂಡವರು ಉಳ್ಕೋತಾರೆ. ಇನ್ನು ಕೆಲವರು ಅವರಿಗೆ ಏನಾದ್ರು ಕಿರಿಕಿರಿ ಅನ್ಸಿದ್ರೆ, ಏನು ಇಷ್ಟೊಂದು ಸ್ಟಿಕ್ ಮಾಡ್ತಾರೆ ಅನ್ಸಿದ್ರೆ ಅಂಥವ್ರು ಹೋಗಿರೋದು ಉಂಟು. ಅವರು ನನ್ನ ಜೊತೆಗೆ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಈಗ ತುಂಬ ಶಾಲೆಗಳಲ್ಲಿ ತುಂಬ ಫ್ರೀ ಬಿಟ್ಟಿರ್ತಾರೆ, ಅದು ಇದೆ. ಟೀಚರ್ಸು ಸಹ ಶಿಸ್ತಿಂದನೇ ವರ್ತಿಸ್ತಾರೆ, ಫೋನ್ ಯೂಸ್ ಮಾಡಲ್ಲ, ಬೇರೆ ಬೇರೆ ಎಲ್ಲ. ಮತ್ತು ಏನಾದ್ರು ಹೇಳಿದ್ರೆ ಅಪಾರ್ಥ ಮಾಡ್ಕೊಳ್ಳಲ್ಲ, ಅದು ಮನಸ್ಸಿಗೆ ಖುಷಿ ಆಗುತ್ತೆ. ಹೇಳಿದ್ನಲ್ಲ, ಎಲ್ಪರ್ ಇಲ್ಲಂಥ ಸಂದರ್ಭದಲ್ಲಿ. ಮತ್ತು ನಮ್ಮಲ್ಲಿ ಶನಿವಾರ ಸ್ನ್ಯಾಕ್ಸ್ ಕೊಡ್ತೀವಿ. ಆ ಟೈಮಲ್ಲಿ ಮಕ್ಕಳಿಗೆ ನಾವು ರಾ ವೆಜಿಟೇಬಲ್ಸು ಆ ಥರದ್ದು ಏನಾದರೂ ಕೊಡ್ತೀವಿ, ಅವರಿಗೆ ಎನರ್ಜಿಕ್ ಫುಡ್ ಥರದ್ದು. ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಹಣ್ಣು ಹಚ್ಚಕ್ಕಿರ್ಬೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಿರ್ಬೋದು. ತುಂಬ ಒಟ್ಟು ಹೆಂಗೆ ಅಂದರೆ ಇದು ಹೋಮ್ಲಿ ಆಗಿದೆ ನಮಗೆ. ಅಂತಂದರೆ ನಾನು ಫೀಸ್ ಕಟ್ತೀನಪ್ಪ, ಮಕ್ಕಳನ್ನ ಕಳಿಸ್ತೀನಿ, ಮುಗೀತು, ಅಲ್ಲಿಗೆ ಮುಗೀತು, ಅವ್ರು ಮಾರ್ಕ್ಸ್ ತೆಗಿಸ್ಬೇಕು, ಆ ಬೇಸ್ಗಿಂತನೂ ಇವರೊಂದು ಮಾರಲ್ ವ್ಯಾಲ್ಯೂ. ಇಲ್ಲಿ ನಮಗೆ ಇದೊಂದು ಹಳ್ಳಿಯ ಪ್ರದೇಶ ಆಗಿರೋದ್ರಿಂದ ನಮಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಇದೆ. ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೂ ಏನು ಈಗ ಶ್ರೀನಿವಾಸಂತೆ ಭಾಗ ಅಂತ ಹೇಳಿ ಒಂದು ವಿಲೇಜ್ ಏರಿಯಾ ಆಗಿರೋದ್ರಿಂದ ಸ್ಯಾಲ್ರಿ ಎಲ್ಲ ನಮ್ಮ ಈ ಶ್ರೀನಿವಾಸಂತೆ ಬೇರೆ ಬೇರೆ ಶಾಲೆಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಶಾಲೆನಲ್ಲೇ ಒಳ್ಳೆ ಸ್ಯಾಲ್ರಿ, ಉತ್ತಮ ಸ್ಯಾಲ್ರಿ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಅದು ತಿಳುವಳಿಕೆ ಇದೆ. ಅದ್ರ ಬಗ್ಗೆ ಬೇರೆ ಶಾಲೆಗಳನ್ನೆಲ್ಲ ನಾವು ಎಲ್ಲ ಆ ಒಂದು ತಿಳುವಳಿಕೆ ಇರೋದ್ರಿಂದ ಬೇರೆ ಶಾಲೆಗಳಲ್ಲಿ ಎಷ್ಟಿರ್ತದೆ, ಏನು ಕೊಡ್ತಾರೆ ಅದನ್ನೆಲ್ಲ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಹೇಳೋದಾದ್ರೆ ಫಸ್ಟ್ ಫ್ರೆಷರ್ಗೆ ಒಳ್ಳೆ ಸ್ಯಾಲ್ರಿ ಅಂತಂದರೆ ನಮ್ಮ ಶಾಲೆಯಲ್ಲೇ ಇರ್ತಕ್ಕಂಥ 7-8 ಶಾಲೆ ಇದೆ ಶ್ರೀನಿವಾಸಂತೆಯಲ್ಲಿ. ಅಮಾಂಗ್ ಆಲ್ ದಿ 7 or 8 schools, our school is giving good salary. ಪುಸ್ತಕದಲ್ಲಿರೋ ಮಾರಲ್ ವ್ಯಾಲ್ಯೂಸ್ ಅಲ್ಲ, ಅಂದರೆ ಒಂದು ಒಳ್ಳೆ ಮಾರಲ್ ಜೀವನಕ್ಕೆ ಅಳವಡಿಸ್ಕೋಬೇಕು. ತಂದೆ ತಾಯಿನ ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ಹಾಗಾಗಿ ಮಕ್ಕಳನ್ನ ನಾವು ಚಿಕ್ಕ ಕ್ಲಾಸ್ ಮಕ್ಕಳು ದೊಡ್ಡವ್ರನ್ನ ಅಣ್ಣ ಅಕ್ಕ ಅಂತ ಕರೀತಾರೆ, ಅಂದರೆ ಅವ್ರಿಗೆ ರೂಢಿ ಮಾಡಿಬಿಡ್ತೀವಿ. ಆ ನಿಟ್ಟಿನಲ್ಲಿ ಅಂದರೆ ಒಂದು ಸಂಸ್ಥೆ ಬೆಳಿಬೇಕು ಆಗಬೇಕು ಅಂತಂದರೆ ಒಬ್ಬರಿಂದ ಆಗಲ್ಲ, ಅದು ಸಪೋರ್ಟಿವ್ ಬೇಕೇ ಬೇಕು. ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಶಿಕ್ಷಕರು ತುಂಬಾ ಸಪೋರ್ಟಿವ್ ಆಗಿದೆ. ನಾನು ಇಲ್ಲ ಅಂತಂದ್ರೂ, ನಾನು ಇವಾಗ ಆಚೆ ಈಚೆ 1-2 ದಿವಸ ಹೊರಗಡೆ ಹೋದ್ರೂ ಧೈರ್ಯವಾಗಿ ಬಿಟ್ಟು ಹೋಗ್ಬೋದು, ನೋಡ್ಕೋತಾರೆ ನಮ್ಮದು ಅನ್ನೋ ಥರದ್ದು. ಆ ಒಂದು ಖುಷಿ. 6 ವರ್ಷ ಆಯ್ತಾ ಬಂತು ಸ್ಕೂಲ್ ಪ್ರಾರಂಭ ಆಗಿ. ನನಗೆ ಗೊತ್ತಿರಂಗೆ ತುಂಬ ಸ್ಟಾಫ್ಗಳಲ್ಲಿ ಜಗಳ ಆಗಿದೆ. ತುಂಬ ಟೀಚರ್ಸ್ ಅವರವರೇ ಜಗಳ ಆಡ್ಕೊಂಡು ಕಚ್ಚಾಡ್ಕೊಂಡು ಎಲ್ಲ ಮಾಡ್ಕೊಂಡಿರೋದನ್ನ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಇದುವರೆಗೂ ನಮ್ಮ ಟೀಚರ್ಸಲ್ಲಿ ಒಂದೇ ಒಂದು ಸಣ್ಣ ಜಗಳನೂ ಆಗಿಲ್ಲ. ನನ್ನ ಹೆಸರು ಕೆಂಚಮ್ಮ ಅಂತ. ನಾನು ಈ ಶಾಲೆಗೆ ಸೇರಿದ್ದು 2011-12ನೇ ಸಾಲಿನಲ್ಲಿ. ಇವಾಗ 16 ವರ್ಷಗಳ ಶಿಕ್ಷಣವನ್ನು ಪೂರೈಸಿದೆ ಶಾಲೆ. ಅದರಲ್ಲಿ ನಾನು ಮಧ್ಯೆ ಒಂದು 3 ವರ್ಷ ರಜೆ ತಗೊಂಡಿದ್ದೆ ಅಷ್ಟೇ, ಮೆಟರ್ನಿಟಿಲಿ ತಗೊಂಡಿದ್ದೆ. ಅದು ಬಿಟ್ಟರೆ 12-13 ವರ್ಷಗಳ ಇದೇ ಶಾಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಊಟ ಮಾಡುವಾಗ್ಲೂ ಅವರು ಸ್ಟಾಫ್ ರೂಮಲ್ಲಿ ಕೂತ್ಕೊಳ್ಳಲ್ಲ, ಅವ್ರವ್ರ ಕ್ಲಾಸ್ ಟೀಚರು ಅವ್ರವ್ರ ಮಕ್ಳ ಜೊತೆ ಕೂತು ಆ ಮಕ್ಳದ್ದು ಊಟ ಪೂರ್ತಿ ಚೆಕ್ ಮಾಡ್ತಾರೆ, ಮುಗ್ದಿದೆಯಾ ಅಂತೇಳಿ. ಆಮೇಲೆ ಅವ್ರು ತಂದಿಲ್ಲ ಅಂತಂದರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಕೊಡೋಕ್ಕೆ, ಅಥವಾ ಶಾರ್ಟ್ ಆದರೆ ಅದು, ಅಥವಾ ಕಡಿಮೆ ಆದರೆ ಆ ಥರದ್ದು. ಮಕ್ಕಳ ಜೊತೆಯಲ್ಲಿ ನೀವು ನಂಬ್ತಿರೋರು ನೆಲದಲ್ಲಿ ಕೂತು ಊಟ ಮಾಡುವಂಥ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಅಂದರೆ ತುಂಬ ಆಪ್ತವಾಗಿ ಮಕ್ಕಳನ್ನು ನೋಡ್ಕೋತಾರೆ, ಅದು ನಮಗೆ ಪ್ಲಸ್ ಪಾಯಿಂಟ್. ಬಂದಾಗ ಹೌದು, ನೀವು ಹೇಳಿದ ಅಷ್ಟೂ ಅಕ್ಷರಶಃ ನಿಜಾನೇ. ಏನಾಗಿದೆ ಅಂತಂದರೆ ಪೇರೆಂಟ್ಸಿಗೆ ನಾವೀಗ LKG UKG ಆಗೋಷ್ಟೊತ್ತಿಗೆ ಇಂಗ್ಲೀಷಲ್ಲಿ ಪಟ ಮಾತಾಡಬೇಕು ಅಂತೇಳಿ ಬಂದ್ಬಿಡುತ್ತೆ. ನಮ್ಗೆ ಇವತ್ತಿಗೂ ನಾವು ಅದೊಂದು ಸಣ್ಣ ಪ್ರಾಬ್ಲಮನ್ನು, ಸಣ್ಣದನ್ನಕ್ಕಿಂತ ದೊಡ್ಡ ಸಮಸ್ಯೆನ ಎದುರಿಸ್ತಾನೆ ಇದ್ದೀವಿ. ನಮ್ಮಲ್ಲಿ ಕೊರತೆ ಅಂತ ಒಂದಿದ್ರೆ ಅದು ಇಂಗ್ಲೀಷ್ದೇ ಕೇಳ್ತಾರೆ. ಒಂದು ಕಾರಣ ಏನಾಗುತ್ತೆ ಅಂತಂದರೆ ಶಾಲೆಯಲ್ಲಿ ನಾವು ಎಷ್ಟು ಮಾತಾಡ್ತೀವೋ ಪೇರೆಂಟ್ಸು ಅಷ್ಟೇ ಮಾತಾಡಬೇಕು. ಮತ್ತು ಆಚೆ ಈಚೆ ವಾತಾವರಣನೂ, ಈಗ ಅವರಲ್ಲಿ ತೋಟ ಕೆಲಸಗಾರರು ಇರ್ತಾರೆ, ಇವರು ಇರ್ತಾರೆ, ಹೋಗ್ತಾ ಬರ್ತಾ ಟ್ರಾವೆಲಿಂಗ್ ಟೈಮಲ್ಲಿ ಡ್ರೈವರ್ಸ್ ಇರ್ತಾರೆ, ಬೇರೆ ಮಕ್ಕಳು ಇರ್ತಾರೆ, ಅವರು ಅವಾಗ ಮಾತಾಡಬೇಕಾಗುತ್ತೆ. ಅಲ್ಲೇನಾಗುತ್ತೆ, ಹಳ್ಳಿ ವಾತಾವರಣ ಆಗಿರೋದ್ರಿಂದ ಅದೊಂದು ಸಮಸ್ಯೆ ಪ್ರಾರಂಭ ಆಗುತ್ತೆ. ನಾವು ಫೈನ್ ಹಾಕ್ತೀವಿ ಅಥವಾ ಇಂಗ್ಲೀಷಲ್ಲೇ ಮಾತಾಡಿ ಅಂತ ಹೇಳಿರ್ತೀವಿ. ಹೇಳಿದಂಥ ಸಮಯದಲ್ಲಿ ಮಾತಾಡ್ತಾರೆ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಈಗ ಕ್ವಶನ್ ಆನ್ಸರ್ಸ್ ಆಗಲಿ ಪ್ರತಿಯೊಂದು ಅರ್ಥ ಆಗುತ್ತೆ. ಆದರೆ ಫ್ಲೂಯೆನ್ಸಿ ಅಂತ ಬಂದಾಗ ಅದು ಕಷ್ಟ ಆಗುತ್ತೆ. ಇನ್ನೊಂದು BEd ಮಾಡ್ಕೊಂಡು ಬರೋವಂಥವ್ರು ಜಾಸ್ತಿ ಓದ್ದವರಲ್ಲ, ಜಾಸ್ತಿ ಕನ್ನಡ ಮೀಡಿಯಮಲ್ಲೇ ಮಾಡ್ಕೊಂಡು ಬಂದಿರ್ತಾರೆ. ಅದು ಒಂದು ಸಮಸ್ಯೆ ಆಗುತ್ತೆ. ಟೌನಲ್ಲಿ ಆದರೆ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಜನಕ್ಕೆ ಇವಾಗ ಬೆಂಗಳೂರು ಅಂತ ಸಿಟಿ ತಗೊಂಡ್ರೆ ಕೆಲವರಿಗೆ ಕನ್ನಡನೇ ಬರಲ್ಲ, ಮಲಯಾಳಂ ತೆಲುಗು ಬರ್ತಾ ಇರುತ್ತೆ, ಇನ್ನು ಬೇರೆಯವ್ರಿಗೆ ಬೇರೆ ಭಾಷೆ ಬರುತ್ತೆ. ಅವ್ರೇನು ಮಾಡ್ತಾರೆ, ಸೀದಾ ಆಟೋಮೆಟಿಕಲಿ ಇಂಗ್ಲೀಷ್ ಬೇಗ ಬಂದೇನಾಗುತ್ತೆ. ಎಲ್ರಿಗೂ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ, ಹಳ್ಳಿ ವಾತಾವರಣ ಆಗಿರೋದ್ರಿಂದ ಕನ್ನಡ ಮಾತಾಡ್ತಾರೆ. ಈ ಬಗ್ಗೆ ನಾವು ಸಾಕಷ್ಟು ಸಮಸ್ಯೆನೇ ಎದುರಿಸಿದ್ದೀವಿ. ನಾವು ಸೇರಿಸಿ 3 ವರ್ಷ ಆಯಿತು, ನಮ್ಮ ಮಕ್ಕಳಿಗೆ ಇನ್ನೂ ಇಂಗ್ಲೀಷ್, ನಾವು ಬೇರೆ ಸ್ಕೂಲಿಗೆ ಸೇರಿಸ್ತೀವಿ ಆ ಥರದ್ದು ಹೇಳಿದರೆ ಸೇರಿಸಿರೋದು ಉಂಟು. TCಯನ್ನು ಅದೇ ಕಾರಣಕ್ಕೆ
ಹೇಳ್ಬಿಟ್ಟು ತಗೊಂಡೋಗಿರೋದು ಉಂಟು. ಆದರೆ ಇನ್ನೊಂದನ್ನು ಅವ್ರು ಯೋಚನೆ ಮಾಡ್ಕೋಬೇಕು, ಬರೀ ನಾವು ಇಂಗ್ಲೀಷ್ ಅಂತ ಹೋದರೆ ಮಾರಲ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಂಗ್ಲೀಷ್ ಏನೇ ಇದ್ರೂ ನಾವು ಆಡುಭಾಷೆ ಬಳಸ್ಬೋದೇ ಹೊರತು ಅದು ಮಾತೃಭಾಷೆ ಅಥವಾ ಆಂತರ್ಯದಿಂದ ಬರುವಂತಹ ಏನು ಒಳ ಮನಸ್ಸಿನ ಭಾಷೆ ಅಲ್ಲ ಅದು. ಅವಾಗ ಏನಾಗುತ್ತೆ, ನಾವು ಏನಾದರೂ ಅವ್ರಿಗೆ ನಾವು ಅವ್ರಿಗೆ ತಲೆಗೆ ಹೋಗೋ ಥರ ಅಥವಾ ನಾವು ಅದನ್ನು ಅವ್ರಿಗೆ ಪಾಸಿಟಿವ್ ಆಗಿ ಹೇಳಬೇಕು ಅಂತಂದರೆ ಮಾತೃಭಾಷೆನೇ ಒಂದು ಸುಲಭವಾದಂಥ ಮಾರ್ಗ. ಮತ್ತು ನಾವು ಶ್ಲೋಕಗಳನ್ನು ಕಲಿಸ್ತೀವಿ ಅಥವಾ ಸಂಗೀತವನ್ನು ಹೇಳ್ಕೊಡ್ತೀವಿ ಅಥವಾ ಕರಾಟೆ ಬೇರೆ ಬೇರೆ ಏನು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ ಅದನ್ನು ಮಾಡಿಸ್ತೀವಿ ಅಂತ ಅಂದಾಗ ಆಟೋಮೆಟಿಕಲಿ ಏನಾಗ್ಬಿಡುತ್ತೆ, ಮಾತೃಭಾಷೆಗೆ ಬಂದ್ಬಿಡ್ತಾರೆ. ಎಷ್ಟೊಂದು ಪದಗಳ ಕೊರತೆ ಆಗ್ಬೋದು ಇಂಗ್ಲೀಷಲ್ಲಿ. ಯಾಕಂದರೆ ಕನ್ನಡ ಅದ್ಭುತವಾದಂಥ ಭಾಷೆ, ಸಾಕಷ್ಟು ಶಬ್ದ ಸಂಪತ್ತನ್ನು ಹೊಂದಿರುವಂಥ ಭಾಷೆ. ಇಂಗ್ಲೀಷ್ ನಮ್ಗೆ ಹಂಗಲ್ಲ, ಆಗಲ್ಲ. ಅವಾಗ ಏನು ಮಾಡ್ತೀವಿ, ನಮ್ಗೆ ಕೋಪ ಬಂದಾಗ ಬೈಬೇಕು ಅಂದ್ರೆ ಕನ್ನಡನೇ ಬಂದ್ಬಿಡುತ್ತೆ. ಆದರೆ ಎಫೆಕ್ಟಿವ್ ಆಗೋದು ಅವಾಗಲೇ. ನೀವು ಇಂಗ್ಲೀಷಲ್ಲಿ ಬೈದರೆ ಎಫೆಕ್ಟಿವ್ ಆಗಲ್ಲ. ಅವಾಗ ಏನಾಗುತ್ತೆ, ನಾವು ಯಾವಾಗ ನಾವು ಮಾರಲ್ ವ್ಯಾಲ್ಯೂಸ್ ಅಂತ ಹೋಗ್ತೀವಿ ಆಗ ನನ್ನ ಅಭಿಪ್ರಾಯದಲ್ಲಿ ಇಂಗ್ಲೀಷ್ ಕಡಿಮೆ ಆಗ್ತಾ ಹೋಗುತ್ತೆ. ಇಂಗ್ಲೀಷು ಮನ್ಸು ಮಾಡಿದ್ರೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಕಲಿಬೋದು. ಆದರೆ ನೀವು ಒಂದು ಮಾರಲ್ ವ್ಯಾಲ್ಯೂಸ್ ಅಥವಾ ಏನು ನಾವು ಜೀವನ ಪಾಠ ಅಂತ ಹೇಳ್ತೀವಿ, ಬದುಕೋದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಪಾಠ ಇದೆ, ಅದನ್ನು ನಾವು ಮಾತೃಭಾಷೆಯಲ್ಲೇ ಎಫೆಕ್ಟಿವ್ ಆಗಿ ಕಲಿಸೋದಕ್ಕೆ ಸಾಧ್ಯ. ಅದು ಒಂದು ಕಾರಣ ಆಗುತ್ತೆ. ಮತ್ತೆ ಟೀಚರ್ಸ್ಗೂ ಹೇಳ್ತಾ ಇರ್ತೀವಿ ಇಂಗ್ಲೀಷಲ್ಲಿ ಮಾತಾಡಿಸಿ ಅಂತೇಳಿ, ಅವರು ತುಂಬ ಎಫರ್ಟ್ ಹಾಕ್ತಾರೆ. ಅದೇನೇ ಆದ್ರೂ ಮಧ್ಯೆ, ಹಾಗಾಗಿ ಅದೊಂದು ಸಮಸ್ಯೆನೇ ಇವತ್ತಿಗೂ. ಅದೊಂದು ಅದೇ ಪ್ರಾರಂಭ ಮಾಡಿದಾಗ ಆ ಒಂದು ಏನು 3 ಕೊಠಡಿ ಇರ್ತಕ್ಕಂಥ ಒಂದು ರೂಮಲ್ಲಿ ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ನಮ್ಮದೇ ಒಬ್ಬರು ಪೋಷಕರು ಬಂದು ನಮ್ಮನೆ ವಿಶಾಲವಾಗಿದೆ, ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ, ಅದನ್ನು ನೀವು ಬಾಡಿಗೆಗೆ ಅಥವಾ ಲೀಸಿಗೆ ತಗೊಳ್ಳಿ ಅಂತ ಅಂದರು. ಅವಾಗ ಏನು ಮಾಡಿದ್ವಿ, 3 ವರ್ಷ ಅದರಲ್ಲಿದ್ವಿ ನಾವು. ಅವ್ರ ಮನೆ ಒಂಥರ ವಿಶಾಲವಾಗಿತ್ತು, ಒಂಥರ ಚೆನ್ನಾಗಂತ ಅನ್ನಿಸ್ತು. ಕಾಂಪೌಂಡ್ ಇತ್ತು, ಮಕ್ಳಿಗೆ ಸೇಫ್ಟಿ ಎಲ್ಲ ಇತ್ತು. ಇವಾಗೆಲ್ಲ ಬಿಡಿ, ಈಗ ನಾವು ಆ ಥರದ ಮನೆಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡೋಕ್ಕೆ ಅವಕಾಶ ಇಲ್ಲ. ಈಗ 15 ವರ್ಷದ ಹಿಂದೆ. ಅದಾದಮೇಲೆ ಏನಾಯಿತು, ಒಂದು ಕಾಲೇಜ್ ನಡೀತಾ ಇತ್ತು. ನಮಗೆ ಕ್ಲಾಸ್ ಮುಂದಕ್ಕೆ ಒರೆಸ್ಕೊಂಡು ಹೋದಾಗ ರೂಮ್ಸ್ ಶಾರ್ಟೇಜ್ ಆಯಿತು. ಅವಾಗ ಏನು ಮಾಡಿದ್ವಿ, ಇನ್ನೊಂದು ಇದಕ್ಕೆ ನಾವು ಬಾಡಿಗೆಗೆ ಹೋದ್ವಿ. ಅಲ್ಲಿ 5th ತನಕ ಇದ್ವಿ. ಆಮೇಲೆ ಏನಾಯ್ತು, 6th ಸ್ಟ್ಯಾಂಡರ್ಡ್ಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ನಿಮಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ನೀವು ಓನ್ ಬಿಲ್ಡಿಂಗ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಈ ಬಿಲ್ಡಿಂಗಿಗೆ ನಾವು ಪರ್ಮಿಷನ್ ಕೊಡಲ್ಲ 6th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು. ಆವಾಗ ಏನು ಮಾಡಿದ್ವಿ, ಇಲ್ಲಿ ಶನಿವಾರ ಸಂತೆಯಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಾಸ್ಟ್ಲಿನೇ. ಮತ್ತೆ ರೂಲ್ಸ್ ಏನಾಗ್ಬಿಡ್ತು ಅಂದರೆ 2 ಎಕರೆ ಜಾಗ ಇರಲೇಬೇಕು ಅಂತ, 2 ಎಕರೆ ಇರಬೇಕು ಅಂತ ಆಯಿತು. ಮತ್ತೆ ಅದನ್ನು ನಮ್ಮ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲ ಕೋರ್ಟ್ಗೆ ಹೋದ್ರು. 2 ಎಕರೆ ಎಲ್ಲ ಕಷ್ಟ ಆಗುತ್ತೆ ಹಂಗೆ ಅಂತ ಅಂದಾಗ ಅದನ್ನು 1.5 ಎಕರೆಗೆ ಇಳಿಸಿದ್ರು. ಆಮೇಲೆ ನಾವು ತಗೊಂಡ ನಂತರ 1 ಎಕರೆಗೆ ಇಳಿಸಿದ್ರು. ನಾವು ಅವಾಗ ಏನು ಮಾಡಿದ್ವಿ, ಅದಕ್ಕಿಂತ ಮೊದಲು ಜಾಗ ಹುಡುಕ್ತಾನೆ ಇದ್ವಿ ಸ್ಕೂಲ್ಗೆ ಅಂತೇಳಿ. ಯಾವ ಜಾಗನೂ ಸೆಟ್ ಆಗಿರಲಿಲ್ಲ. ಕೊನೆಗೆ ನಾವು ಈ ಬಿಲ್ಡಿಂಗಿಗೆ ಏನು ಬಂದ್ವಿ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ತುಂಬ ಕಾಂಪ್ಲಿಕೇಟೆಡ್ ಆಯಿತು. ನಾವಿಲ್ಲಿ ಜಾಗ ತಗೊಂಡಾಗ ಮೇಲ್ಗಡೆ ಸ್ವಲ್ಪ ಅನತಿ ದೂರದಲ್ಲಿ ಸ್ಮಶಾನ ಇದೆ, ರುದ್ರಭೂಮಿ ಇದೆ. ನಾವಿಲ್ಲಿ ಸೈಟ್ ತೊಗೊಂಡ್ವಿ. ಯಾವಾಗ 6th ಪ್ರಾರಂಭ ಮಾಡೋಕ್ಕಾಗಲ್ಲ ಅಂದಾಗ ಇಮ್ಮಿಡಿಯೇಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ತಕ್ಷಣವೇ ಎಲ್ಲ ಶುರು ಮಾಡಿಬಿಟ್ರು. ನೀವು ಸ್ಮಶಾನದ ಹತ್ರ ಜಾಗ ತೊಗೊಂಡಿದ್ದೀರಾ, ಚಿಕ್ಕ ಮಕ್ಳಿಗೆ ಹಂಗಾಗತ್ತೆ ಹೀಗಾಗುತ್ತೆ, ನಾವು ಮಕ್ಳನ್ನ ಕಳಿಸಲ್ಲ, TC ತೆಗಿತೀವಿ. 150-160 ಚಿಲ್ಲರೆ ಮಕ್ಕಳಿದ್ರು ನಮ್ಮಲ್ಲಿ ಅವಾಗ, ಅಲ್ಲಿದ್ದಾಗ ಟೌನಲ್ಲಿದ್ದಾಗ, ಬಾಡಿಗೆ ಬಿಲ್ಡಿಂಗಲ್ಲಿದ್ದಾಗ. ಇದ್ದಕ್ಕಿದ್ದಂಗೆ ಇಲ್ಲಿ ಬಂದ ತಕ್ಷಣ 60-70 ಮಕ್ಕಳು ಹೊಟ್ಟೋಗ್ಬಿಟ್ರು. ಒಂದು ಸ್ವಲ್ಪ ಅಷ್ಟೇ ಧೈರ್ಯ ಮಾಡಿ, ಇಲ್ಲ ನೀವು ಸ್ಕೂಲ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮಗೆ ನಿಮ್ಮ ಮೇಲೆ ಭರವಸೆ ಇದೆ ಅಂತ ಅಂದ್ಕೊಂಡವ್ರು ಮಾತ್ರ ಉಳ್ಕೊಂಡು ಬಾಕಿಯವರೆಲ್ಲ ಹೊರಟೋದ್ರು. ಅದಕ್ಕೆ ಕಾರಣ ಒಂದಷ್ಟು ಪೇರೆಂಟ್ಸು, ಒಂದಷ್ಟು ಬೇರೆ ಶಾಲೆಯವರು ಅಥವಾ ಬೇರೆ ಬೇರೆ ಹೊರಗಿನವರು ಹೇಳ್ಕೊಟ್ಬಿಟ್ರು. ಇಲ್ಲಿ ಸ್ಮಶಾನದ ಪಕ್ಕ ಮಾಡ್ತಾರೆ, ಅಲ್ಲಿ ಸುಟ್ಟಿರ್ತಾರೆ ಅಥವಾ ಹೂಣ್ತಾರೆ, ಮಕ್ಕಳಿಗೆ ಸೋಂಕಾಗುತ್ತೆ, ಏನೇನೋ ಆಗುತ್ತೆ, ಪೂರ್ತಿ ಏನೇನು ಸಾಧ್ಯ ಅದೆಲ್ಲ ತುಂಬಿದ್ರು ಮಕ್ಕಳಿಗೆ. ಫೀಲ್ಡಲ್ಲೆಲ್ಲ ಆಟ ಆಡುವಾಗ ಮೂಳೆಗಳು ಸಿಕ್ಕತ್ತಂತೆ. ಈಗ ನಾಯಿನೋ ಯಾವುದಾದ್ರೂ ಒಂದು ಮೂಳೆನ ಎಳ್ಕೊಬಂದು ಇಲ್ಲಿ ಹಾಕಿರುತ್ತೆ. ಆದರೆ ನಾವು ಒಂದೇ ಧೈರ್ಯದಲ್ಲಿ ನಿಂತಿದ್ದು, ನಮಗೆಲ್ಲೂ ಜಾಗ ಸಿಕ್ಕಲಿಲ್ಲ. ನೋಡಿದ್ವಿ 2-3 ಕಡೆ, ಯಾವುದು ಜಾಗ ಸಿಕ್ಕಲಿಲ್ಲ. ರೋಡ್ ಕನ್ವೀನಿಯನ್ಸ್ ಬೇಕು, ಜಾಗ ಅಂತ ಹುಡುಕಿದಾಗ ರೋಡ್ ಕನ್ವೀನಿಯನ್ಸ್ ಬೇಕು, ಒಂದಷ್ಟು ಜಾಗ ಕಾಮಾಗಿರ್ಬೇಕು. ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ವಾತಾವರಣ ಪ್ರಶಾಂತವಾಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ವೆಹಿಕಲ್ ಸೌಂಡು, ಮತ್ತು ಆ ಕಡೆ ಈ ಕಡೆ ಮನೆಯವ್ರದ್ದು ಶಬ್ದಗಳು, ಕಿರಿಕಿರಿ, ಮೈಕ್ ಸೌಂಡು ಏನೂ ಆಗಬಾರ್ದು. ಪ್ರಶಾಂತವಾಗಿರೋ ಜಾಗ. ಈಗ ನಾವಿಲ್ಲಿ ತಗೊಂಡಾಗ ಪೂರ್ತಿ ಕಾಡು ಥರ ಇತ್ತು. ಇಲ್ಲಿ ವೆಹಿಕಲ್ಸ್, ಇಲ್ಲಿ ಮೇನ್ ರೋಡಿಂದ ಕೊಡ್ಲಿಪೇಟೆ ರೋಡಿಗೆ ಟಚ್ ಆಗುತ್ತೆ. ವೆಹಿಕಲ್ಸ್ ಓಡಾಡ್ತಿದ್ದನ್ನು ತುಂಬ ಕಡಿಮೆನೆ. ನಾವು ತಗೊಂಡಾಗ ಎಲ್ಲರೂ ತುಂಬ ಇದು ಮಾಡಿಬಿಟ್ರು ನಮಗೆ. ಹೆಂಗೆ ತುಂಬಿದ್ರು ಅಂದರೆ, ನೀವು ಇಲ್ಲಿ ಸ್ಕೂಲ್ ಮಾಡಿದ್ರೆ ಪೂರ್ತಿ ನೀವು ಏನೂ ಆಗಲ್ಲ, ಸೋತೋಗ್ಬಿಡ್ತೀರ ಅನ್ನೋ ಥರ ಇದು ಮಾಡಿದ್ರು. ಆದರೆ ಗಟ್ಟಿ ಮನ್ಸು ಮಾಡಿ, ಇಲ್ಲ ನಾವು ಮಾಡಬೇಕು, 6th ಸ್ಟ್ಯಾಂಡರ್ಡ್ ಎಲ್ಲ ಓಪನ್ ಮಾಡಬೇಕು, ಸ್ಕೂಲ್ ನಿಲ್ಲಬೇಕು ಅಂತೇಳಿ ಇಲ್ಲಿ ಮಾಡಿದ್ವಿ. ಮಾಡಿದಾಗ ಒಂದಷ್ಟು ಜನ ಬಿಟ್ಟು ಹೋದ್ರು, ಒಂದಷ್ಟು ಜನ ಜೊತೆಗೆ ನಿಂತ ನಂತರ ನಮ್ಗೆ ಅಡ್ಮಿಷನು ಸ್ವಲ್ಪ ಪ್ರಾಬ್ಲಮ್ ಆಯಿತು. 1-2 ವರ್ಷ 3 ವರ್ಷ ಪ್ರಾಬ್ಲಮ್ ಆಯಿತು. ಯಾರು ಹೇಳಿದ್ರು, ಬರೋರು ಸ್ಕೂಲ್ ನೋಡೋರು ಎಲ್ಲ ಚೆನ್ನಾಗಿದೆ, ಆದರೆ ಮೇಲೆ ಸ್ಮಶಾನ ಇದೆಯಂತೆ ಅಂತೇಳಿ ಒಂದಷ್ಟು ಜನ ತಲೆನೇ ಹಾಕಲಿಲ್ಲ, ಈ ಕಡೆಗೆ ಬರಲಿಲ್ಲ. ಸ್ಮಶಾನದ ಹತ್ರ ಮಾಡಿದ್ದಾರೆ, ಕಾಡಲ್ಲಿ ಮಾಡಿದ್ದಾರೆ ಅಂತೇಳಿ.
ಅದು ಒಂದಷ್ಟು ವರ್ಷ ಆಯ್ತಾ SSLC ಬ್ಯಾಚ್ ಬಂತು. ಮತ್ತು SSLC ಮಕ್ಕಳು ಒಂದಷ್ಟು ಉಳ್ಕೊಂಡ್ರು. 35 ಮಕ್ಕಳು ಇದ್ ಕಡೆ 7-8 ಮಕ್ಕಳಾಗ್ಬಿಟ್ರು ಒಂದೊಂದು ಕ್ಲಾಸಿಗೆ. ಸ್ಕೂಲ್ ನಡೆಸೋಕ್ಕೆ ತುಂಬ ಕಷ್ಟ ಆಯಿತು. ಆವಾಗ ನನ್ನ ಹತ್ರ ಇದ್ದಂಥ ಒಡವೆನೂ ಮಾರಿದೆ, ಪೂರ್ತಿ ಕಾರ್ ಇತ್ತು, ಕೊರೋನಾ ಟೈಮಲ್ಲಿ ಕಾರ್ ಮಾರಿದೆ. ಮತ್ತು ತುಂಬ ಎಷ್ಟು ಅಂತಂದರೆ ನನಗೆ ನನ್ನ ಅಕ್ಕ ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಫ್ಯಾಮಿಲಿಯವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅವಳು ಒಂದಷ್ಟು ಒಡವೆಗಳು ಕೊಟ್ಟಳು, ಅದನ್ನು ಮಾರಿದ್ವಿ ಎಲ್ಲ. ಒಟ್ಟು ನನಗೆ ಒಂದು ಆಸೆ ಇತ್ತು, ನಾನು ತುಂಬ ಕನಸು ಇಟ್ಕೊಂಡು ಶಾಲೆ ಪ್ರಾರಂಭ ಮಾಡಿದೆ. ಸ್ಕೂಲ್ ಉಳಿಸ್ಕೋಬೇಕು ಅಂತೇಳಿ ತಲೆಗೆ ಬಂತು. ಮತ್ತು 6th ಪ್ರಾರಂಭ ಆಯಿತು. ಅದಾದ ನಂತರ 7th 8th ಬಂದ್ವಿ. 7th 8th ಬಂದಾಗ ನಮಗೆ 10th ಇದ್ದಿದ್ದು 8 ಮಕ್ಕಳು, 8th 9th ಇದ್ದಾಗ. ಆವಾಗ ಬೋರ್ಡಿಂದ ಒಂದು 25 ಮಕ್ಕಳು ಕಂಪಲ್ಸರಿ ಇರಬೇಕು ಅಂತ ಆಯಿತು. ಅವಾಗಲೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ. ಹೆಂಗೆ ಅಂತಂದರೆ, ಇಲ್ಲ ನಿಮಗೆ ಪರ್ಮಿಷನ್ ಕೊಡೋಕ್ಕಾಗೋದೇ ಇಲ್ಲ, ಬೇರೆ ಸ್ಕೂಲಿಗೆ ಟ್ಯಾಗ್ ಮಾಡಿ ಅಂತ ಶುರು ಮಾಡಿಬಿಟ್ರು. ನಾವು ಅಲ್ಲಿ ತನಕ ಕರ್ಕೊಂಡು ಬಂದಿದ್ದೀವಿ, ಅದೊಂದು ದಡ. ಈಗಲೇ ನಮಗೆ ಸ್ಕೂಲು ನೆಗೆಟಿವ್ ಇದೆ, ಏನು ಅಂತಂದರೆ ಸ್ಮಶಾನದ ಹತ್ರ ಮಾಡಿದ್ದಾರೆ ಅಂತೇಳಿದೆ. ಅಕಸ್ಮಾತ್ ಈಗ ಏನಾದ್ರೂ ನಾವು 10th ಬೇರೆ ಸ್ಕೂಲಿಗೆ ಟ್ಯಾಗ್ ಮಾಡಿಬಿಟ್ರೆ ಸ್ಕೂಲ್ ಅಂತ ಪರಿಸ್ಥಿತಿ ಬಂದೋಗುತ್ತೆ ಅಂತೇಳಿ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಏನೇನು ದುಡ್ದಿದ್ದೆ, ನನ್ನ ಹತ್ರ ಏನೇನು ದುಡ್ಡಿತ್ತು, ಅದೆಲ್ಲನೂ ಪೂರ್ತಿ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ. ಹಂಗಾಗಿ ನನ್ನ ಹತ್ರ ಕೈಯಲ್ಲೂ ಕಾಸಿರಲಿಲ್ಲ, ಆಟಗಳು ಇರಲಿಲ್ಲ, ಎಲ್ಲ ಒಡವೆನೂ ಮಾರಿ ಇದಕ್ಕೆ ಹಾಕ್ಬಿಟ್ಟಿದ್ದೆ. ಮನೆಯಲ್ಲೂ ನಾನು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಎಷ್ಟೊಂದು ಟೈಮಲ್ಲಿ ನಾನು ಹಾಸನಲ್ಲಿದ್ದಂಥ ಸಮಯದಲ್ಲಿ ಕೂಡ ಒಂದೊಂದ್ಸತಿ ನನ್ನ ಮಗಳಿಗೆ ರಾತ್ರಿ ತಿನ್ನಿಸಿ ನಾನು ಉಪವಾಸ ಇದ್ದಿದ್ದುಂಟು. ಆ ಟೈಮಲ್ಲಿ ಒಂದಷ್ಟು ನನ್ನದೇ ಆದಂಥ ಕೌಟುಂಬಿಕ ಕಲಹಗಳಾಯಿತು. ಅದರ ನಡುವೆ ತುಂಬ ಸೋತೋಗ್ಬಿಟ್ಟೆ ನಾನು. ಸೋತ ಟೈಮಲ್ಲಿ ನಾನು ಸೋಲ್ಬಾರ್ದು, ನಾನು ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಶಾಲೆ ಪ್ರಾರಂಭ ಮಾಡಿದ್ದು. ಸರಿ, ಇನ್ನೂ ಸೋಲ್ಬಾರ್ದು ಅಂತೇಳಿ ತುಂಬ ಗಟ್ಟಿಯಾಗಿ ನಿಂತೆ. ಜೊತೆಗೆ ಸ್ಕೂಲ್ ಪರ್ಮಿಷನ್ ಏನು ಬೋರ್ಡ್ ಇದರಲ್ಲಿ ನನಗೆ ಪರ್ಮಿಷನ್ ಯಾವಾಗ ಆಗೋದಿಲ್ಲ ಅಂತಾಯಿತು. ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿ ನಮ್ಮದು ಕ್ಯಾನ್ಸರ್ ಸಂಘಟನೆ ಇದೆ, ಅಲ್ಲಿ ಆ ಪುಣ್ಯಾತ್ಮ ಅವರು ಶಶಿಕುಮಾರ್ ಸರ್ ಅಂತೀವಿ, ತುಂಬ ಸಪೋರ್ಟ್ ಮಾಡೋದು. ಅಂದರೆ ಹೋಗಿ ಎಷ್ಟೊಂದು ಟೈಮು ಬೆಳಗ್ಗೆ ಹೋಗಿ ತಿಂಡಿ ತಿಂದಲೆ ಬೆಂಗಳೂರಲ್ಲಿ ಇವರು ಕಮಿಷನರ್ ಆಫೀಸಲ್ಲಿ ಸಾಯಂಕಾಲ ತನಕ ಕೂತಿರೋದುಂಟು. ಮಧ್ಯಾಹ್ನ ಊಟ ಮಾಡ್ದಲೆ ಒಂದೊಂದು ಬಾಟ್ಲು ನೀರು ಇಟ್ಕೊಂಡು ಹೋಗಿ, ಇಡೀ ಬಾಟ್ಲು ನೀರು ಕುಡ್ಕೊಂಡು ಹೋಗಿ ಅವ್ರಿಗೆ ಮೇಲೆ ಒತ್ತಡ ಹಾಕಿ ಕೊನೆಗೆ ಹಂಗು ಹಿಂಗು ಮಾಡಿ ಪರ್ಮಿಷನ್ ತೊಗೊಂಡ್ವಿ. ಇಲ್ಲಿ ತೊಗೊಂಡ್ವಿ, ಅಲ್ಲಿ ಟೈಮ್ ಮುಗ್ದೋಗ್ಬಿಡ್ತು. SSLC ಬೋರ್ಡಲ್ಲಿ ಟೈಮ್ ಮುಗ್ದೋಯ್ತು. ಆವಾಗ ಮತ್ತೆ ಬೋರ್ಡಿಗೆ ಹೋಗಿ ನೇರವಾಗಿ ನೋಂದಣಿ ಮಾಡಿ ತುಂಬ ಕಷ್ಟಪಟ್ವಿ ಫಸ್ಟ್ ವರ್ಷದಲ್ಲಿ. ಆಮೇಲೆ ನಾನು ತುಂಬ ಪೂಜೆ ಮಾಡಲ್ಲ, ಆದರೆ ದೇವ್ರ ಬಗ್ಗೆ ನಂಬಿಕೆ ಇದೆ. ನನಗೆ ಇವತ್ತಿಗೂ ಸಪೋರ್ಟಿವ್ ಆಗಿ ಆ ದೇವ್ರು ನಿಂತಿದ್ದಾನೆ ಅನ್ನೋದೇ ನನ್ನ ಭರವಸೆ. ಆ ಭರವಸೆ ಮೇಲೆ ಮುಂದೆ ಹೆಜ್ಜೆ ಇಡ್ತೀನಿ. ಒಳ್ಳೇದಾಯಿತು. ಕೊನೆಗೆ ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಬಂದಾಗ, ಸ್ಟಾರ್ಟಿಂಗ್ ಬಂದಾಗ ಅದು ಬಿಲ್ಡಿಂಗ್ ಪೂರ್ತಿ ಆಗಿರಲಿಲ್ಲ. ಯಾಕೆಂದರೆ ಪರ್ಮಿಷನ್ ಆಗಬೇಕು ಅಂತಂದರೆ ನೀವು ಇಲ್ಲಿಗೆ ಬರಲೇಬೇಕು ಅಂತ ಆಗಿರೋದ್ರಿಂದ ಕಿಟಕಿಗಳಾಗಿರಲಿಲ್ಲ, ನೆಲದ್ದು ಗ್ರಾನೈಟ್ಸ್ ಅಥವಾ ಏನೂ ಆಗಿರಲಿಲ್ಲ, ಏನು ಗಾರೆ ಹಾಕೋದು ಏನೂ ಆಗಿರಲಿಲ್ಲ, ಒಟ್ಟು ನೆಲದ್ದೇನೂ ಆಗಿರಲಿಲ್ಲ. ಮತ್ತು ಬಾಗಿಲುಗಳೇ ಆಗಿರಲಿಲ್ಲ. ಎಷ್ಟೊಂದು ರೂಮ್ಗಳಿಗೆ 15 ರೂಮ್ ಇದೆ, ಪ್ಲಸ್ 4 ಎಲ್ಲ ಸೇರಿ ಒಂದು 4 ಅಂದರೆ 22 ವಾಶ್ರೂಮ್ಸ್ ಇದೆ. ಪ್ಲಸ್ pre-KG ಎಕ್ಸ್ಟ್ರಾ ಮಾಡಿಸಿದ್ವಿ, ಅಲ್ಲೇ 2 ವಾಶ್ರೂಮ್ಸ್ ಇದೆ. ಅದೆಲ್ಲ ಸೇರಿ ಒಟ್ಟು ಒಂದು 18 ರೂಮೇನೋ ಬರುತ್ತೆ. ಕಂಪ್ಯೂಟರ್ ರೂಮು, ಯಾವುದಕ್ಕೂ ಕಿಟಕಿ ಬಾಗಿಲು ಏನೇ ಇರಲಿಲ್ಲ. 1-2 ರೂಮು ಮಾತ್ರ ಮಾಡ್ಕೊಂಡಿದ್ವಿ. ಪೇರೆಂಟ್ಸ್ ಬಂದವರೆಲ್ಲ ಸಜೆಷನ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಮಳೆ ಜಾಸ್ತಿ, ಇಲ್ಲಿ ಚಳಿ ಜಾಸ್ತಿ, ಮಕ್ಳಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತಾರೆ. ಈ ವೇಲು ಮತ್ತು ಸೀರೆಗಳದನ್ನ ಕಿಟಕಿಗೆ ಕಟ್ಟಿ ನಾವು ಗಾಳಿ ಮಳೆ ಬರಬಾರ್ದು ಅಂತೇಳಿ ಅವಾಗ ಒಂದಷ್ಟು ಮಾಡಿದ್ವಿ. ಆಮೇಲೆ 1-2-3 ವರ್ಷದಲ್ಲಿ ಬಾಕಿದೆಲ್ಲ ಮಾಡ್ಕೊಂಡು ಹೋದ್ವಿ. ಲೋನ್ ಆಗೋಕ್ಕೂ ತುಂಬ ಕಷ್ಟ ಆಗ್ಬಿಡ್ತು ನಮಗೆ. ಬ್ಯಾಂಕಲ್ಲಿ ಯಾರು ಲೋನ್ ಕೊಡಲ್ಲ ಸ್ಕೂಲ್ಗಳಿಗೆ. ಯಾಕೆ ಲೋನ್ ಕೊಡಲ್ಲ ಅಂತಂದರೆ, ನಾವೇನಾದರೂ ಲೋನ್ ಕಟ್ಟಲಿಲ್ಲ ಅಂದರೆ ಆಕ್ಯುಪೈ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಬ್ಯಾಂಕವರು ಲೋನ್ ಕೊಡಲ್ಲ. ನಾವೇನು ಮಾಡಿದ್ವಿ, ವರ್ತನ ಅಂತೇಳಿ ಸ್ಕೂಲ್ ಫೈನಾನ್ಸ್ ಮಾಡ್ತಾರೆ, ಅವ್ರಿಗೆ 22% ಇಂಟ್ರೆಸ್ಟ್. ಆಮೇಲೆ ಅಲ್ಲಿಂದ ಹೆಂಗೆಂಗೋ ಮಾಡಿ ಅವ್ರನ್ನೂ ಕೊಡಲ್ಲ ಅಂತ ಅಂದ್ರೆ, ಯಾಕೆಂದ್ರೆ ನಮ್ದು ಕನ್ವರ್ಷನ್ ಆಗಿರ್ಲಿಲ್ಲ, ಜಾಗ ಕೊಡೋದೇ ಇಲ್ಲ ಲೋನ್ ಅಂತ. ಅದು ಬೆಂಗಳೂರಿಗೆ ಹೋದ್ವಿ. ಮತ್ತೆ ಬೆಂಗಳೂರಿಗೆ ಹೋಗಿ ಅವ್ರ ಕೈ ಕಾಲಿಡ್ದು, ನಾನು ಲೋನ್ನ ನಾನು ಎಂಥದೇ ಪರಿಸ್ಥಿತಿ ಎಂದು ನನ್ಗೇನಾದ್ರು ನನ್ನ ದೇಹದ ಅಂಗಾಂಗನಾದ್ರೂ ಸರಿ ನಾನು ನಿಮಗೆ ಲೋನ್ ಕಟ್ತೀನಿ ಅಂತೇಳಿ ಅವ್ರಿಗೊಂದು ಭರವಸೆ ಕೊಟ್ಟು 2015-16 ಲೋನ್ ತೊಗೊಂಡ್ವಿ. ಲೋನ್ ತೊಗೊಂಡು ಬಂದು ಒಂದಷ್ಟೆಲ್ಲ ಮಾಡ್ಕೊಂಡ್ವಿ. ಮತ್ತೆ ದುಡ್ಡು ಶಾರ್ಟೇಜ್ ಆಯಿತು, ಮತ್ತೆ ಅವರು ಕೊಟ್ಟರು. ಅದೊಂದು ದೊಡ್ಡ ಏನೇಳಿ ತುಂಬ ಕಷ್ಟದ ದಿನಗಳದು ಮಾಡಿದ್ವಿ. ಮತ್ತು ನಾನು ವಾಸ ಇರೋಕ್ಕೂ ಒಂದು ಸ್ಕೂಲ್ ರೂಮನ್ನು ಇಟ್ಕೊಂಡು, ಒಂದೇ ಕ್ಲಾಸ್ ರೂಮಲ್ಲೇ ಒಂದು ಕಡೆ ಕಿಚನ್ನು, ಒಂದು ಕಡೆ ಹಾಲ್ ಥರ ಹಾಗೆ ಮಾಡಿಕೊಂಡು ಇದು ಮಾಡಿದ್ವಿ. ಯಾಕೆಂದರೆ ಹೊರಗಡೆ ಇದ್ದರೆ ನನಗೆ ಸ್ಕೂಲ್ ಪೂರ್ತಿ ಇನ್ವಾಲ್ವ್ ಆಗೋಕ್ಕೆ ಕಷ್ಟ. ಮತ್ತು ಇಲ್ಲಿಂದ ಟೌನಿಗೆ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಂದ ಓಡಾಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ, ಇನ್ವಾಲ್ವ್ಮೆಂಟು. ಮತ್ತು ಇಲ್ಲಿರೋ ವಸ್ತುಗಳನ್ನ ಯಾರು ಕದ್ಕೊಂಡು ಹೋದರೆ, ಯಾಕೆಂದರೆ ಇದು ಇಂಡಿವಿಜುವಲಿ ಇರೋವಂಥದ್ದು, ಕದ್ರೆ ಅನ್ನೋ ಕಾರಣಕ್ಕೋಸ್ಕರ ಒಂಥರ ಸೆಕ್ಯೂರಿಟಿ ಆಗಿ, ಒಂಥರ ಪ್ರಿನ್ಸಿಪಲ್ ಆಗಿ, ಒಂಥರ ಆಯ ಆಗಿ ಎಲ್ಲ ಥರದ ಕೆಲಸನೂ ಮಾಡಿಕೊಂಡು ಹೋದೆ.
ಸರ್ ಈಗ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಇಡೀ ತಾಲೂಕಿನಲ್ಲಿ ಒಂದು ಒಳ್ಳೆಯ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದರೆ ಅದರಲ್ಲಿ ನಮ್ಮದು ಒಂದು ಅನ್ನುವಂಥ ಹೆಮ್ಮೆ ಇದೆ. ಅದ್ರ ಹಿಂದೆ ತುಂಬ ಕಷ್ಟ ಇದೆ, ಬೆವರೆಲ್ಲ ರಕ್ತನೇ ಹರಿಸುಂಟು. ಮತ್ತು ತುಂಬ ಇಲ್ಲಿ ಎಲ್ಲರೂ ಇರುವಾಗ ಹೆದರಿಕೆ ಆಗಲ್ವ, ಒಬ್ಬರೇ ಇರ್ತೀರಲ್ಲ, ಆ ಥರದ್ದು ಎಲ್ಲ ಬಂತು. ಬಟ್ ದೇವ್ರ ಮೇಲೆ ಭಾರ ಹಾಕಿ ನಾನು ಇದ್ಕೊಂಡು ಎಲ್ಲನೂ ಇಲ್ಲಿ ಮಾಡ್ಕೊಂಡ್ವಿ. ಇವತ್ತು ಹೇಳಿದ್ನಲ್ಲ, ತುಂಬ ಚೆನ್ನಾಗಾಗಿದೆ ಬಿಲ್ಡಿಂಗು. ವಿಂಡೋಸ್ ಇರ್ಬೋದು ಅಥವಾ ಗೋಡೆಗಳಿರ್ಬೋದು, ಮತ್ತು ಅದ್ರ ಪೇಂಟಿಂಗ್ ಇರ್ಬೋದು. ತುಂಬ ಜನಕ್ಕೆ ಪೇಂಟಿಂಗ್ ಇಷ್ಟ ಆಗುತ್ತೆ. ಮತ್ತು ಕ್ಲಾಸ್ ರೂಮ್ಸ್ ಎಲ್ಲನೂ ನಾವು ಫಸ್ಟೇ ನನಗೆ ಕನಸಿತ್ತು, ಅಲ್ಲಿ 10 ಮಕ್ಕಳಿರಲಿ, ಅವ್ರಿಗೆ ವಿಶಾಲವಾಗಿರಬೇಕು, ಆಟ ಆಡೋಕ್ಕಿರಬೇಕು, ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ನಾನು ದುಡ್ಡನ್ನು ಮಾಡಬೇಕು ಅಂತೇಳಿ ಯಾವತ್ತೂ ಅಂದ್ಕೊಂಡಿಲ್ಲ. ಏನೇ ದುಡ್ಡು ಬಂದ್ರೂ ಇದಕ್ಕೆ ಅದ್ರ ವಾಪಸ್ ಹೋಗಬೇಕು. ಹೌದು, ತುಂಬ ಜನ ಅಂತಾರೆ, ನಿಮ್ಮ ಮಕ್ಕಳು ಅಂತೀರಾ ಫೀಸ್ ಯಾಕೆ ತಗೋತೀರಾ, ನೋಡಿ ಹೆಂಗಿರ್ತಾರೆ ಪೇರೆಂಟ್ಸ್ ಅಂತ. ನಮ್ಮ ಮಕ್ಕಳು ಕರೆಕ್ಟು, ಆದರೆ ಅವ್ರನ್ನ ಓದಿಸ್ಬೇಕು, ಬಿಲ್ಡಿಂಗ್ ಲೋನ್ ಕಟ್ಟಬೇಕು, ಮತ್ತು ಒಂದು ವಸ್ತು ತಗೊಬರ್ಬೇಕು ಅಂಗಡಿಲಿ ಅಂದರೆ ಯಾರು ಪುಕ್ಸಟೆ ಕೊಡಲ್ಲ. ಎಲ್ಲ ವಸ್ತುಗಳನ್ನ ತರಬೇಕು. ಈ ಒಂದು ಪೊರ್ಕೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಬೆಲೆ ಇದೆ. ಆ ವಸ್ತುಗಳನ್ನು ತರಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ಹಾಗಾಗಿ ಫೀಸ್ ತಗೋತೀವಿ, ಆದರೆ ತಾಯಿ ಪ್ರೀತಿ ಕೊಡ್ತೀವಿ. ಜೊತೆಗೆ ಎಲ್ಲ ಟೀಚರ್ಸ್ ಹೋಗ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೊಂದು ಪ್ಲಸ್. ನಮಗೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಾಗಿದೆ. ವಿಶಾಲವಾದ ಕೊಠಡಿಗಳು, ವಿಶಾಲವಾದ ಕಿಟಕಿ ಮತ್ತು ಬಾಗಿಲುಗಳು ಎಲ್ಲ ಆಗಿದೆ ಮಕ್ಕಳಿಗೆ. ಮತ್ತು ಫರ್ನಿಚರ್ಸ್ ಅಂತ ಬಂದಾಗ ಅದಕ್ಕೂ ಹೋಗಲಿಲ್ಲ. ಯಾಕೆ ಅಂತಂದರೆ ಮಕ್ಕಳು ಕೂರುವಂಥ ಜಾಗ ಅದು. ಬೆಳಗ್ಗೆಯಿಂದ ಅವ್ರು ಸಂಜೆ ತನಕ ಅದ್ರಲ್ಲಿ ಕೂರಬೇಕಾಗುತ್ತೆ ಅಂತೇಳಿ ಒಳ್ಳೊಳ್ಳೆ ಬೆಂಚ್ ಡೆಸ್ಕಿಗೆ ಹೋದ್ವಿ. 1-2 ಶಾಲೆಗಳು ಮುಚ್ಚೋದಾಗ ಒಂದಷ್ಟು ಅವರು ಏನು ಮಾಡೋದು ತಗೊಳ್ಳಿ ಅಂತಂದಾಗ ಶಾಲೆಯ ಕಷ್ಟ ಗೊತ್ತಿದ್ವಿ ಅಂತ ತಗೊಂಡಾಗ ಒಂದಷ್ಟು ಬೆಂಚ್ ಡೆಸ್ಕು ಹಳೇದಿದೆ ಬಿಟ್ಟರೆ ಬಾಕಿ ಎಲ್ಲ ಬೆಂಚ್ ಡೆಸ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದು ಖುಷಿ ಇದೆ, ಇನ್ನೇನೇ ಮಾಡಿದ್ರು ಚೆನ್ನಾಗೇ ಮಾಡ್ತೀವಿ ಅಂತ. ಕುಡಿಯೋ ನೀರಿಗೂ ಅಷ್ಟೇ, ಕೊರೋನಾ ಟೈಮಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಿಸಿನೀರು ಮತ್ತು ತಣ್ಣೀರ್ದು ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ಅಂತ ಕಾಣುತ್ತೆ ಇಡೀ ಕೊಡಗು ಡಿಸ್ಟಿಕಲ್ಲಿ. ನಾವು ಅದನ್ನು ಹಾಕಿಸಿದ್ವಿ, ಬಿಸಿನೀರು ತಣ್ಣೀರ್ದು. ಮತ್ತು ಮಕ್ಕಳಿಗೆ ಏನೇನು ಅನುಕೂಲ ಆಗಕ್ಕೆ ಸಾಧ್ಯ ಅಷ್ಟು ಮಾಡ್ತೀವಿ. ನಮ್ಮ ಮಕ್ಕಳ ಥರನೇ ನೋಡ್ಕೊತೀವಿ. ತುಂಬ ನೋವಾಗುತ್ತೆ ನನಗೆ ಅದು, ಎಕ್ಸ್ಪೆಷಲಿ ತುಂಬ ನೋವಾಗುತ್ತೆ. ಯಾಕೆ ಅಂತಂದರೆ ನಾವು ಮಾಡ್ತಿರೋ ಸೇವೆ ಆ ಥರ ತುಂಬ ಜನ ಇದ್ದಾರೆ, ಈಗಲೂ ಇದ್ದಾರೆ. ಊರಿಗೆ ಒಂದು 50 ಭಾಗ ಇರ್ಬೋದು, ಇನ್ನು 50 ಭಾಗ ಬಿಸ್ನೆಸ್ ಥರ ನೋಡ್ತಾರೆ. ಇಲ್ಲೇ ದುಡ್ದಿದ್ದು ತಗೊಂಡೋಗಿ ಇನ್ನೆಲ್ಲೋ ಸೈಟ್ ತೊಗೋಬೇಕು, ಇನ್ನೆಲ್ಲ ಏನೇನೋ ಮಾಡಬೇಕು, ಆ ಥರದ್ದು ನೋಡ್ತಾರೆ. ನಮ್ಮ ಉದ್ದೇಶ ಅದಲ್ಲ. ಇನ್ನು ಎಷ್ಟೇ ವರ್ಷಗಳಾದ್ರೂ ಇದೇ ಶಾಲೆಗೆ ಅದನ್ನು ಹಾಕಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಟೀಚರ್ಸ್ಗೂ ಒಳ್ಳೇದಾಗಬೇಕು. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ಸ್ಟಾರ್ಟಿಂಗ್ ಸೇರಿದವರು ಮತ್ತು ಇವಾಗ್ಲೂ ನಾವು ಕೊಡೋವಂಥ ಸಂಬಳ ತುಂಬ ಜಾಸ್ತಿ ಅಲ್ಲ, ಕಡಿಮೆನೇ ಸಂಬಳ. ಅದು ನಮಗೆ ಗೊತ್ತಿರುತ್ತೆ, ಆದರೆ ಶಕ್ತಿ ಮೀರಿ ಕೊಡ್ತಾ ಇರ್ತೀವಿ. ಹಾಗಾಗಿ ಅವ್ರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಅವರು ನಮ್ಮ ಜೊತೆಯಲ್ಲಿ ಅವರು ಬೆಳಿಬೇಕು ಅನ್ನೋದು ಆಸೆ.